ಈ ಬಾರಿ ವಿಪರೀತವಾದಂಥ ಚಳಿ ಇತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಇಂಥ ಚಳಿಯನ್ನು ನೋಡೇ ಇಲ್ಲನಪ್ಪ ನಾವು ಅನ್ನೋಷ್ಟರ ಮಟ್ಟಿಗೆ ಚಳಿ. ಆದರೆ ಚಳಿ ಮುಗೀತು, ಬಿಸಿಲು ಬಂತು. ಬಿಸಿಲು ಇಂಥದನ್ನು ನೋಡೇ ಇಲ್ವೇನಪ್ಪ ಅನ್ನೋಷ್ಟರ ಮಟ್ಟಿಗೆ ಬಿಸಿಲು. ಆ ಬಿಸಿಲು ಎಷ್ಟರ ಮಟ್ಟಿಗೆ ಅಂತಂದರೆ ಇದ್ದ ಬದ್ದ ನೀರನ್ನು ಕೂಡ ಆವಿ ಮಾಡಿದೆ. ಅಷ್ಟರ ಮಟ್ಟಿಗೆ ಕೆರೆ ಕಟ್ಟೆಗಳು ಒಣಗಿವೆ, ಡ್ಯಾಮ್ಗಳು ಒಣಗಿವೆ. KRS ಡ್ಯಾಮ್ 100 ಅಡಿಗಿಂತ ಕಡಿಮೆ ಬಂದಿದೆ ಇವಾಗ. ಚನ್ನಪಟ್ಟಣದಲ್ಲಿ ಎಲ್ಲ ಕೆರೆಗಳು ಖಾಲಿ ಖಾಲಿ. ಬರೀ ಚನ್ನಪಟ್ಟಣದ ಕಥೆ ಮಾತ್ರ ಅಲ್ಲ ಇದು, ನೀವು ಎಲ್ಲಿಗೆ ಹೋದರೂ ಕೂಡ ಇದೇ ಕಥೆನೇ. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ಇನ್ನು ಬೆಳೆಯೋಕ್ಕೆ ಬಿಡಿ. ಜೊತೆಗೇನು ಅಂದರೆ ನಾವು ನಮ್ಮದನ್ನು ಮಾತ್ರ ಮಾತಾಡ್ತೀವಿ. ಪ್ರಾಣಿ ಪಕ್ಷಿಗಳ ಗತಿ ಏನು? ಅಂತರ್ಜಲ ಮಟ್ಟ ಕುಸಿದಿದೆ, ಬೋರ್ ಕೊರೆಸಿದರೂ ಕೂಡ ನೀರು ಸಿಗ್ತಾ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ, ಜಲಕ್ಷಾಮ ಕೂಡ ಉಂಟಾಗ್ತಾ ಇದೆ. ಅದರಲ್ಲೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬಹುತೇಕ ಕೆರೆಗಳು ಖಾಲಿಯಾಗಿರುವಂಥದ್ದು. ನಾನಿವಾಗ ಚನ್ನಪಟ್ಟಣ ತಾಲೂಕಿನ BV ಪಾಳ್ಯ ಗ್ರಾಮದ ಬಳಿ ಇರುವಂಥ ಹೊಸಕೆರೆ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಒಂದ್ ಕಡೆ ರಾಜ್ಯದಲ್ಲಿ ಬಿಸಿಲಿನ ಜಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜನರು ಕೂಡ ಬೆಳಗ್ಗೆ 10 ಗಂಟೆ ನಂತರ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರುತ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಕುಡಿಯೋದಕ್ಕೂ ಕೂಡ ಈ ಒಂದು ಕೆರೆಯಲ್ಲಿ ನೀರಿಲ್ಲ. ಬಹುತೇಕ ಕೆರೆಗಳ ಪರಿಸ್ಥಿತಿ ಕೂಡ ಇದೇ ಆಗಿರುವಂಥದ್ದು. ಕೆರೆಗಳೆಲ್ಲವೂ ಕೂಡ ಈಗ ಖಾಲಿಯಾಗಿರುವುದರಿಂದ ಇದರ ಒಂದು ಎಫೆಕ್ಟ್ ಕೂಡ ಒಂದ್ ಕಡೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ, ಮತ್ತೊಂದ್ ಕಡೆ ರೈತರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಬಹುತೇಕ ಈ ಚನ್ನಪಟ್ಟಣದಲ್ಲಿರುವಂತಹ ಕೆರೆಗಳನ್ನ ಏತ ನೀರಾವರಿಯ ಮೂಲಕ ತುಂಬಿಸುವಂತಹ ಕಾರ್ಯವನ್ನ ಇಲ್ಲಿನ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಈ ಒಂದು ಕಾರ್ಯ ನಡೀತಾ ಇಲ್ಲ. ಹೀಗಾಗಿ ಒಂದೇ ಒಂದು ಹನಿ ಕೂಡ ಚನ್ನಪಟ್ಟಣದ ಕೆರೆಗಳಲ್ಲಿ ಇಲ್ಲ. ಇದರ ಒಂದು ಎಫೆಕ್ಟ್ ಒಂದ್ ಕಡೆ ಬೋರ್ವೆಲ್ ಅಲ್ಲಿ ಕೂಡ ಅಂತರ್ಜಲದ ಮಟ್ಟ ಸಂಪೂರ್ಣವಾಗಿ ಕುಸಿತಾ ಇದೆ. ಈ ಒಂದು ಗ್ರಾಮಸ್ಥರು ಕೂಡ ನನ್ನ ಜೊತೆಲಿ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚನ್ನಪಟ್ಟಣ ತಾಲೂಕಿನಲ್ಲಿ ಅಂತ. ಸರ್, ಈಗ ನಾವಿಲ್ಲಿ ಬಂದಿದ್ದೀವಿ, ನೀವು ಕೂಡ ಬಂದಿದ್ದೀರಿ. ಒಂದೇ ಒಂದು ಹನಿ ಕೆರೆಯಲ್ಲಿ ನೀರಿಲ್ಲ. ಏನು ಸಮಸ್ಯೆ ಆಗ್ತಾ ಇದೆ ಸರ್? ಸರ್, ಪ್ರತಿ ವರ್ಷವೂ ಅಷ್ಟೋ ಏತ ನೀರಾವರಿಯಲ್ಲಿ ನೀರು ಬರ್ತಾ ಇತ್ತು. ಈ ಸತಿ ಒಂದು ಡ್ರಾಪು ನೀರು ಬರಲಿಲ್ಲ. ಇಲ್ಲಿ ಕುಡಿಯೋಕ್ಕೂ ಈಗ ಪಂಚಾಯತ್ ಯಾವ ಊರಲ್ಲೂ ಪಂಚಾಯತಿಂದ ಕುಡಿಯೋಕ್ಕೆ ನೀರು ಇಲ್ಲ. ಬೋರಲ್ಲೆಲ್ಲ ನೀರು ಹಿಂಗೋಗಿದೆ. ಈ ಸತಿ ಕೆರೆಗೆ ನೀರು ಬೀಳಲಿಲ್ಲ, ಜೊತೆಗೆ ಮಳೆನೂ ಆಗಲಿಲ್ಲ. ಬರೋ ನೀರೆಲ್ಲೂ ಕನಕಪುರಕ್ಕೆ ಹೋಗ್ತಾ ಇದೆ. ನಮ್ಮ ತಾಲೂಕಿಗೆ, ಅದು ನಮ್ಮ ಭಾಗದಲ್ಲಿ ಒಂದನಿ ನೀರು ಬಂದಿಲ್ಲ. ಯಜಮಾನ್ರೆ, ಈಗ ಕೆರೆ ತುಂಬಿದ್ರೆ ಬೋರ್ವೆಲ್ಗಳೆಲ್ಲವೂ ಕೂಡ ಇನ್ಕ್ರೀಸ್ ಆಗ್ತವೆ. ಈಗ ಕೆರೆ ತುಂಬಿಲ್ಲ, ಬೋರ್ವೆಲ್ ನೀರಿಲ್ಲ, ವ್ಯವಸಾಯ ಹೆಂಗ್ ಮಾಡ್ತಾ ಇದ್ದೀರಾ? ಏನಿಲ್ಲ, ತೂಗುಡ್ಸು ಕೂತಿದ್ದೀವಿ ಸ್ವಾಮಿ, ತೂಗುಡ್ಸು ಕೂತಿದ್ದೀವಿ ಕಣ್ಣಲ್ಲಿ ನೀರು ಹಾಕೊಂಡು. ಇನ್ನೇನು ಇಲ್ಲ, ಸಾಯಿದು ಒಂದೇ ಬಾಕಿ. ಒಟ್ಟಾರೆ ಒಂದು ಕೆರೆ ತುಂಬಿದ್ರೆ ಎಲ್ಲಾ ರೀತಿಯ ಅನುಕೂಲಗಳಾಗತ್ತೆ. ಆದ್ರೆ ಇದೀಗ ಕೆರೆ ಸಂಪೂರ್ಣವಾಗಿ ಖಾಲಿ ಆಗಿರೋದ್ರಿಂದ ಒಂದ್ ಕಡೆ ರೈತರ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಮತ್ತೊಂದ್ ಕಡೆ ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಕೂಡ ಕುಡಿಯೋದಕ್ಕೂ ಕೂಡ ನೀರಾಗ್ತಾ ಇಲ್ಲ. ಮತ್ತೊಂದ್ ಕಡೆ ಗ್ರಾಮೀಣ ಭಾಗದಲ್ಲೂ ಕೂಡ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿರೋದ್ರಿಂದ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನಾವು ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಇಲ್ಲಿನ ಸ್ಥಳೀಯವಾಗಿರುವಂತಹ ರೈತರು ಕೂಡ, ಗ್ರಾಮಸ್ಥರು ಕೂಡ ಅಳಲನ್ನ TV9 ಮುಂದೆ ತೋಡ್ಕೊಂತಾ ಇರೋದು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಈ ಕೆರೆಗಳನ್ನ ತುಂಬಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನೋಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.